ವೆನಾಡ್ಗೆ ಹೊರಟಿದ್ದೀನಿ, ಒಂದು ಶೂಟ್ ಇದೆ ಅಲ್ಲಿ. ಇಷ್ಟು ಕನ್ನಡದಲ್ಲೇ ಯಾರು ಮಾಡದೇ ಇರೋ ಅಂತ ವಿಡಿಯೋ ಅಂತ ಮಾಡಕ್ ಹೋಗ್ತಾ ಇರೋದು ನಾನು ಅಲ್ಲಿಗೆ. ಗಾಡಿ ನೀರ್ ಲೆಕ್ಕ ಆಗ್ತೈತೆ, ಹಿಂಗು ತಿಂತಾರ. ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ನಮ್ಮ ಮನೆಯಿಂದ. ಏನು ಕತೆ ಅಂದರೆ, ಈಗ ನಾನು ಒಂದು ರೀಲ್ ಶೂಟ್ ಮಾಡೋದಿತ್ತು. ಪ್ರಶಾಂತ್ ಅಣ್ಣ ಅವರೆಲ್ಲ ಬಂದಿದ್ದಾರೆ. ಸೊ ರೀಲ್ ಶೂಟ್ ಮಾಡೋಕ್ಕೆ ಮೇಲೆಲ್ಲ ರೆಡಿ ಆಗ್ತಾಯಿದ್ದಾರೆ. ಸೊ ಪ್ರಶಾಂತ್ ಅಣ್ಣ ಇವಾಗ ಹೇಳ್ತು ನಮ್ಮ ಕಾರ್ ಸೈಡಲ್ಲಿ ಸ್ಕ್ರ್ಯಾಚ್ ಆಗಿದೆಯಂತೆ. ಡೋರ್ ಹತ್ರ ಏನು ಸ್ಕ್ರ್ಯಾಚ್ ಆಗಿರೋದು ಅಂದರು. ನಾನು ಗಾಬರಿ ಬಿದ್ದೆ, ಏನಾಯ್ತಪ್ಪ ಅಂತ. ಹಾಗೆ ನೋಡಿಕೊಂಡು ಕಾರಲ್ಲಿ ಮೈಕ್ ಇದೆ, ಅದು ಎತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಕೆಳಗೆ. ಗೈಸ್, ಸೊ ಮೈಕ್ದು ಒಂದು ಕೇಬಲ್ ಇದೆಯಲ್ಲ, ಅದು ಹೆಡ್ಫೋನ್ಗೆ ಯೂಸ್ ಮಾಡ್ತಾಯಿದ್ದೀನಿ ನಾನು. ಕಾರ್ ಹತ್ರ ಸ್ಕ್ರ್ಯಾಚೇ ಕಾಣಿಸಿಲ್ಲ, ಕಾರ್ ಸ್ಕ್ರ್ಯಾಚ್ ಆಗಿದೆ ಅಂತವ್ರೆ. ಮೇಲೆ ಹೋಗೋರ್ನ ಕೆಳಗೆ ಕರ್ಕೊಂಬಂದು ನೋಡೋಣ ಎಲ್ಲಪ್ಪ ಸ್ಕ್ರ್ಯಾಚ್ ಆಗಿದೆ, ಏನಾಗಿದೆ ಅಂತ. ಗೈಸ್ ಇವ್ರು ನೋಡಿ, 3 ಜನ ಬಂದು ಗೇಮ್ ಆಡ್ತವ್ರೆ, ನಾವು ಶೂಟ್ ಮಾಡ್ತಿದ್ರಿ. ಗೈಸ್ ಶೂಟ್ ಮುಗಿತು, ಪ್ರಶಾಂತ್ ಅಣ್ಣನೂ ಹೊಡ್ತು. ಬಾಯ್ ಅಣ್ಣ, ಬಾಯ್ ಬಾಯ್ ಅಣ್ಣ, ಬಾಯ್ ಬಾಯ್ ಗೈಸ್. ನನ್ನ ರೀಲ್ ಶೂಟ್ ಮಾಡಿ ನಮ್ಮದು ಒಂದು ಆಚೆ ಒಂಚೂರು ಕೆಲಸ ಆಯಿತು, ಮುಗಿಸ್ಕೊಂಡು ವಾಪಸ್ ಬಂದೆ. ಸೊ ನಾಳೆ ನಮ್ಮ ಅಪ್ಪ ಬರ್ಡೇ ಇದೆ. ಬಟ್ ನಾನು ಇವತ್ತು ಬೆಳಗ್ಗೆ 5 ಗಂಟೆಗೆ ವಯನಾಡ್ಗೆ ಹೊರಟಿದ್ದೀನಿ, ಒಂದು ಶೂಟ್ ಇದೆ ಅಲ್ಲಿ. ಸೊ ನಾನು ಮತ್ತು ಪ್ರವೀಣ್ ಎಲ್ಲ ಹೊರಟಿದ್ದೀವಿ ಶೂಟ್ ವಿಷಯಕ್ಕೇ, ಮಜಾ ಮಾಡೋಕ್ಕಲ್ಲ, ಶೂಟ್ ಹಂಗೆ ಮಜಾ ಗೀಜಾ ಇರುತ್ತೆ. ಸೊ ನಮ್ಮ ಅಪ್ಪ ಬರ್ಡೇ ಇದೆ, ಬಟ್ ನನಗೆ ಸಖತ್ ನಿದ್ದೆ ಬರ್ತಿದೆ. ಸೊ ಕೇಕ್ ಆರ್ಡ್ರ್ ಮಾಡಿ ನಾವು ಅಪ್ಪಗೆ ನಾನು ವಯನಾಡಿಂದ ಬಂದಮೇಲೆ ಯಾರು ಸರ್ಪ್ರೈಸ್ ಪ್ಲ್ಯಾನ್ ಮಾಡೋಣ ಬರ್ಡೇಗೆ. ಈಗ ಸದ್ಯಕ್ಕೆ ಸ್ವಲ್ಪ ವರ್ಕ್ ಇದೆ, ವರ್ಕ್ ಮುಗಿಸ್ಲೇಬೇಕು, ಸೀರಿಯಸ್ ವರ್ಕ್. ಇಲ್ಲಾಂದರೆ ಲಾಸ್ಟ್ ಇಯರ್ ನಾವು ರೆಸಾರ್ಟ್ಗೆ ಹೋಗಿದ್ವಿ. ಈ ಸಲ ಹಂಗೇನಾದ್ರು ಪ್ಲ್ಯಾನ್ ಮಾಡೋಣ ಅಂದ್ಕೊಂಡೆ, ಬಟ್ ಈಗ ಒಂಚೂರು ಕೆಲಸಗಳು ಜಾಸ್ತಿ ಇತ್ತು, ಪ್ಲ್ಯಾನ್ ಮಾಡೋಕ್ಕಾಗಿಲ್ಲ. ಬಟ್ ಬಂದಮೇಲೆ ಮಾಡೋಣ. ಈಗ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. 12 ಗಂಟೆಗೆ ಕೇಕ್ ಕಟ್ ಮಾಡೋಕ್ಕೆ ಮಧ್ಯೆ ಎದ್ದೇಳಬೇಕು, ಮತ್ತು 5 ಗಂಟೆಗೆ ಎದ್ದು ಹೊರಡಬೇಕು ಇಲ್ಲಿಂದ. ಬಿಕಾಸ್ 9 ಗಂಟೆಗೆ ವಯನಾಡಲ್ಲಿ ಇರಲೇಬೇಕು ಟೆನಿ ಕಾಸ್ಟ್. ನಾನು ನೋಡೋಣ ಏನಾಗುತ್ತೆ ಅಂತ. ಇವಾಗ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಗಂಟೆ ಆಯ್ತಾ? 12 ಗಂಟೆ ಕಾಣಿಸ್ಬೇಕಾದ್ರಲ್ಲಿ ಕೇಕ್ ವಾಪಸ್ ಎಷ್ಟು ವರ್ಷ ಪಾಪ ನಿಮ್ಗೆ? ಎಷ್ಟು 24 ಅಲ್ವಾ, ಅಂದರೆ 54 ಇಯರ್ಸ್ ನಿಮ್ಗೆ ಇವಾಗ. ಯಾವ ಇಯರ್ ಹುಟ್ಟಿದ್ದು? ಸೆಪ್ಟೆಂಬರ್ ಯಾವ ಇಯರ್? 70. 69 ಬರುತ್ತೆ. ನಾವು 17th ಬರ್ಸಿರೋದ್ರಲ್ಲಿ 3 ತಿಂಗಳಲ್ವಾ, ಅದಕ್ಕೆ 17th ಅಂದರೆ 54 ಆಯ್ತಲ್ಲ. ನಂಗೆ ಗೊತ್ತಾಗಿಲ್ಲ. 70, 80, 90, 20, 24. Happy birthday to you. Happy birthday to you. Happy birthday to dear Papa. Happy birthday to you. ಇಪ್ಪತ್ತದ ಬರ್ತಾನೆ ಇದೆ ಅದು. ಬಿಡು ಬಿಡು ಹೋಗಿ ಬಿಡಿ. ಚೇನ್ ಹಾರಿಸ್ಬಾರ್ದು, ಎತ್ತಿರ್ತ ಆ ಕಡೆ ಬಾ. ಚೇನ್ ಮಾಡಿ ಕಟ್ಟು. ನೀವಿಲ್ದವ್ರೆ ಕಟ್ ಮಾಡ್ತಾರೆ. ನಾನು ನಿಮ್ಮ ಬರ್ತಾರೆ ಕೂತ್ಕೊಳ್ಳೋದು. Happy birthday to you. Happy birthday to you. ನೀವೆಲ್ಲ ರಾಣಿ ತಿನ್ಸಿರ. ನಡಿ ಸೈಡ್ ಬನ್ನಿ, ಸೈಡ್ ಬನ್ನಿ, ಸೈಡ್ ಬನ್ನಿ. ರಾಣಿ ಫಸ್ಟ್. ರಾಣಿ ನಿಮ್ಮ ಅಪ್ಪನ ಬರ್ಡೇ ಬಾಮ ಫಸ್ಟು. ರಾಣಿ ಹಲೋ ರಾಣಿ, ಬಾಯ್ಲಿ. ಅಲ್ಲಿ ಕೇಕ್ ತಿನ್ ಬಾಯ್ಲಿ ಫಸ್ಟ್. ಬಾಮ ಬಂಗಾರ ಫಸ್ಟ್ ನೀನು ತಿನ್ಬಮ್ಮ. ಹ್ಯಾಪಿ ಬರ್ಡೇ. ಆಮೇಲೆ ತಿನ್ಸಿಲ್ಲ ಅವನಿಗೆ, ತಿನ್ಬೇಡ. ಆಮೇಲೆ ತಿನ್ಸಿಲ್ಲ. ನಂಗೆ ಬೇಡ, ನಾನು ತಿನ್ಸ್ತೀನಿ. ಬೇಡ ಸುಮ್ಮನೆ ಹೋಗ್ಲಿ. ಬೇಡ ಸುಮ್ಮನೆ ಬೇಡ, ತಿನ್ಬೇಕು ಅನ್ಸುತ್ತೆ ಆಮೇಲೆ. ಬರೋ ಚಾಕ್ಲೇಟ್ ಕೇಕ್ ಸ್ವಲ್ಪ ಸುಮ್ಮನೆ ಇಷ್ಟು ಸಾಕು. ಸ್ವೀಟ್ ಇದೆ ಅದಕ್ಕೆ. ಸರಿ ಹೋಗು. ಅದು ಚಿಕನ್ ಪೀಸ್ ಇದೆ, ಅಲ್ಲಿ ಕೊಡು ಹೋಗಿ. ಚಿಕನ್ ತಿನ್ನಿ ರಾಣಿ, ಚಾಕ್ಲೇಟ್ ಬೇಡ, ಚಿಕನ್ ತಿನ್ನಿ. ಲೆಟ್ಸ್ ಗೋ ಗೈಸ್. ಟೈಮ್ ಒಂದು 6 ಗಂಟೆ, 5 ಗಂಟೆಗೆ ಹೊರಡಬೇಕಿತ್ತು. ಸೇಮ್ ಸ್ಟೋರಿ, ಲೇಟ್ ಆಗಿಬಿಟ್ಟಿದೆ. ಸೊ ಲೆಟ್ಸ್ ಗೋ. 9 ಗಂಟೆಗೆ ಅಲ್ಲಿ ಇರಬೇಕು. 6 ಅವರ್ ಜರ್ನಿ. ನಾನು ಇವಾಗ ನೋಡ್ತಾ ಇದ್ದೀನಿ 3 ಅವರ್ ಅಂದ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಪ್ರವೀಣ ಕಾಯ್ತಿದ್ದಾನೆ, ಬನ್ನಿ ಹೋಗೋಣ. ಸೊ ಫೈನಲಿ ಹೊರಟಿದ್ದೀನಿ ನಾನು ನಮ್ಮ ಮನೆ ಕಡೆಯಿಂದ. ಈಗ ಪ್ರವೀಣ ಪಿಕ್ ಮಾಡಿಕೊಂಡು ಮತ್ತು ಚೇತನ್ನ ಪಿಕ್ ಮಾಡಿಕೊಂಡು ಹೋಗ್ಬೇಕು ಇಲ್ಲಿಂದ ವಯನಾಡ್ಗೆ. ಒಬ್ಬನೇ ಓಡಿಸ್ಬೇಕು, ಬಿಕಾಸ್ ಯಾರಿಗೂ ಡ್ರೈವಿಂಗ್ ಬರಲ್ಲ. ಪ್ರವೀಣಿಗೆ ಬರುತ್ತೆ, ಬಟ್ ಐಮ್ ನಾಟ್ ಶೋರ್ ಅವ್ನು ಓಡಿಸ್ತಾನೆ ಅಂತ. ಫಸ್ಟ್ ಟೈಮ್ ನಾನು ಹೋಗ್ತಿದ್ದೆ ಅವ್ನ ಜೊತೆಗೆ ಲಾಂಗ್ ಡ್ರೈವ್ ಅಂದ್ಕೊಳ್ಳಿ, ದೂರ ಹೋಗ್ತಿರೋದು.
ನೋಡೋಣ ಬನ್ನಿ ಈಗ ಹೆಂಗಿರುತ್ತೆ ಇಲ್ಲಿಂದ ಅಲ್ಲಿಗೆ ಜರ್ನಿ. ಲೆಟ್ಸ್ ಗೋ. ಸೊ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಇಯರ್ ನಾನು 6-7 ಟೈಮ್ಸ್ ವಯನಾಡ್ಗೆ ಹೋಗ್ಬಿಟ್ಟಿದ್ದೆ. ಈ ವರ್ಷ ಹೋಗೇ ಇರಲಿಲ್ಲ. ಏನೋ ಡೆಸ್ಟಿನಿ ಹೋಗಬೇಕು ಅನ್ನೋ ಟೈಮ್ ಬಂತು. ಸೊ ವಿ ಆರ್ ಗೋಯಿಂಗ್. ಪ್ರಮೋಷನ್ ಇದೆ ಅಲ್ಲೊಂದು. ಸೊ ಲೆಟ್ಸ್ ಗೋ ಗೈಸ್. ಇನ್ನೊಂದು ಕ್ರೇಜಿ ಅಷ್ಟು ಕನ್ನಡದಲ್ಲೇ ಯಾರು ಮಾಡದೇ ಇರೋ ಅಂತ ವಿಡಿಯೋ ಒಂದು ಮಾಡಕ್ಕೆ ಹೋಗ್ತಾ ಇರೋದು ನಾನು ಅಲ್ಲಿಗೆ. ಸೊ ನಮ್ಮ ಕನ್ನಡ ಇನ್ಫ್ಲೂಯೆನ್ಸಿಂಗ್ ರೀಲ್ಸ್ ಇಲ್ಲ ಏನೇ ಯೂಟ್ಯೂಬ್ ಏನೇ ಆದ್ರೂ ಅದರಲ್ಲಿ ಯಾರು ಮಾಡದೇ ಇರೋ ಅಂತ ಒಂದು ಕ್ರೇಜಿ ಅಂಡ್ ಮ್ಯಾಸಿವ್ ವಿಡಿಯೋ. ಅದನ್ನ ತುಂಬಾ ಧೈರ್ಯವಾಗಿ ಹೇಳ್ಬೋದು, ಬಿಕಾಸ್ ಯಾರು ಮಾಡಿಲ್ಲ ನನ್ನ ಪ್ರಕಾರ. ಸೊ ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಅದನ್ನ ಮಾಡಕ್ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡ್ತಿರೋದು, ಇಲ್ಲಾಂದ್ರೆ ಇಲ್ಲೇ ಏನಾದ್ರು ಶೂಟ್ ಮಾಡ್ಬಿಡ್ತಿದ್ದೆ ನಾನು. ಬಟ್ ಲೆಟ್ಸ್ ಸಿ, ಒಂದು ಮ್ಯಾಸಿವ್ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಅಂಡ್ ವಯನಾಡು ಅಂದ ತಕ್ಷಣ ಮುಂಚೆಲ್ಲ ಬ್ಯೂಟಿ ನೆನಪಾಗೋದು, ಏನೊಂಥ ನೇಚರ್ ನೆನಪಾಗೋದು, ಎಲ್ಲ ಮೆಮೊರೀಸ್ ನೆನಪಾಗೋದು, ಒಳ್ಳೊಳ್ಳೆ ಮೆಮೊರೀಸ್. ಇವಾಗ ಎಲ್ಲ ಕೆಟ್ಟ ಮೆಮೊರೀಸ್ ನೆನಪಾಗ್ತಿದೆ, ಒಂದಷ್ಟು ಕೆಟ್ಟ ಜನಗಳು ನೆನಪಾಗ್ತಿದ್ದಾರೆ. ಸೊ ಅದೆಲ್ಲ ಇದ್ದಿದ್ದೆ. ಲೆಟ್ಸ್ ಗೋ ಗೈಸ್, ಐ ಆಮ್ ಸೂಪರ್ ಎಕ್ಸೈಟೆಡ್. ಇಲ್ಲಿಂದ ಒಬ್ಬನೇ ಓಡಿಸ್ಕೊಂಡು ಹೋಗ್ಬೇಕು. ಈ ತರ ಮುಂಚೆ ಒಂದ್ಸರಿ ಓಡಿಸಿದ್ದೆ ವಯನಾಡ್ಗೆ ಇಲ್ಲಿಂದ ಅಲ್ಲಿಗೆ ಒಬ್ಬನೇ, ಬಟ್ ಈ ಸರಿ ಫ್ರೆಂಡ್ಸ್ ಇರ್ತಾರೆ. ಲೆಟ್ಸ್ ಗೋ. ಸೊ ಪ್ಲಾನ್ ಇದ್ದಿದ್ದು ಸಂಜಯನ್ ಕರ್ಕೊಂಡು ಹೋಗ್ಬೇಕು ಅಂತ. ಸಂಜಯ್ ನೋಡಿದ್ರೆ ಜ್ವರ ಬಂದ್ಬಿಟ್ಟಿದೆ ಫುಲ್ ನೆಕ್ಸ್ಟ್ ಲೆವೆಲ್. ಅವ್ನಿಗೆ ಫೋನ್ ಎತ್ತಲ್ಲ, ಏನಾಗಿದೆಯೋ ಗೊತ್ತೇ ಇಲ್ಲ ಅವ್ನಿಗೆ. ಫೋನ್ ಎತ್ತಲ್ಲ ಅವನು. ನಾನು ಹೊರಟಿದ್ದೀನಿ, ಬಂದ್ಮೇಲೆ ನೋಡೋಣ ಅವನು ಏನಾಗಿದೆ ಅವನಿಗೆ ಅಂತ. ಗೈಸ್ ಬಂದ ನೋಡಿ. ಹಾಯ್ ಬ್ರೋ. ಹಾಯ್. ಬಂದ್ರು ಎಪಿಕ್ ಪ್ರವೀಣ್ ಅವರು. ಅಂಡ್ ಇನ್ನೊಂದು ಹ್ಯಾಪಿ ನ್ಯೂಸ್ ಏನಂದ್ರೆ ಗೈಸ್, ದೊಡ್ಡಿರೋರು ಆಗ್ಬಿಟ್ಟವ್ರೆ ಗೈಸ್. ಎಪಿಕ್ ಪ್ರವೀಣ್ ಅವರು 16 Pro Max ತಗೊಂಡ್ಬಿಟ್ಟವ್ರೆ. 15 ಸ್ವಲ್ಪ ದಿನದಲ್ಲಿ ಬರ್ತಿತ್ತಲ್ಲ, 16ಗೆ ಹಾಕೋದೆ. 15 Pro Max ನೋಡಿ ಗೈಸ್. ಅಣ್ಣಂದು ತೋರ್ಸು. Pro Max ನೋಡಿ, 15 Pro Max ತಗೊಂಡವ್ರೆ ಅಣ್ಣ. ಇವತ್ತು ಫುಲ್ ಪಾರ್ಟಿ ಅವ್ರದೇ. ವಯನಾಡ್ ಟ್ರಿಪ್ ಸ್ಪಾನ್ಸರೇ ಅವರು. ಬನ್ನಿ ಹೋಗೋಣ ಗೈಸ್. ಶಾರುಖ್ ಖಾನ್ ಮೂವಿಲಿ ಕಾಜಲ್ ಓಡ್ ಬರ್ತಾರಲ್ಲ, ಟ್ರೈನ್ ಮಿಸ್ ಆಗ್ಬಿಡುತ್ತೆ ಅಂತ, ಹಂಗ ಓಡ್ ಬರ್ತಾವ ನೋಡಿ ಅಲ್ಲಿ. ನೋಡಿ ಕಾಣ್ತಾವನ, ನಿಂತ್ಕೊಂಬಿಟ್ಟ ಕ್ಯಾಮ್ರಾ ನೋಡಿದ ತಕ್ಷಣ. ಓಡ್ ಬಾರೋ ಕಂಟೆಂಟ್ ಇಲ್ಲ. ಹೆಸರು PCP ಅಂತ, ನಮ್ಮ ಕ್ಲಾಸ್ಮೇಟ್ ಇವನು. ದಿನ ಎದ್ದಿಂಗ್ ಓಡಿದ್ರೆ ಮಗ ತೆಗಿ. ದಿನ ಎದ್ದಿಂಗ್ ಓಡಿದ್ರೆ ನೀನು, ದಿನ ಎದ್ದಿಂಗ್ ಓಡಿದ್ರೆ ಏನಾಗಿರೋದು ಹೇಳು ಒಂಚೂರು. ಬಿಡಿ ಹೋಗೋಣ ಗೈಸ್. ಈಗ ಏನಾದ್ರು ತಿನ್ಕೊಂಡು ಬ್ರೇಕ್ಫಾಸ್ಟ್ ಹೊಡ್ಬೇಕು. ಲೆಟ್ಸ್ ಗೋ. 7 ಗಂಟೆ ಆಗೋಗಿದೆ ಹತ್ತತ್ರ. ಬೇಸ್ ಫ್ಯೂಲ್ ಫುಲ್ ಖಾಲಿ ಆಗ್ಬಿಟ್ಟಿದೆ. ಫುಲ್ ಟ್ಯಾಂಕ್ ಮಾಡಿಸಿದ್ದು ಯಾವಾಗ ಅಂದ್ರೆ ನಾವು ಕೂರ್ಗಿಂದ ಬರ್ಬೇಕಾದ್ರೆ ಹಾಕ್ಸಿದ್ದು ಫುಲ್ ಟ್ಯಾಂಕು. ಈಗ ಖಾಲಿ ಆಗ್ಬಿಟ್ಟಿದೆ. ಬನ್ನಿ ಮತ್ತೆ ಫ್ಯೂಲ್ ಹಾಕ್ಸ್ಕೊಂಡು ಹೋಗೋಣ. ಪ್ರವೀಣ್ ಅವರು ಇರೋವರೆಗೂ ನಮ್ಗೇನು ಭಯ ಇಲ್ಲ ಗೈಸ್. ಫೈನಾನ್ಷಿಯಲಿ ಅವ್ರು ಯಾವಾಗಲೂ ಜೊತೆಗೆ ನಿಂತಿರ್ತಾರೆ ನಮಗೆ. ಫೋನ್ ತೊಗೊಂಡಿರೋ ಖುಷಿಗೆ ಫುಲ್ ಟ್ಯಾಂಕ್ ಹಾಕಿಸ್ತಾರೆ. ಏನಕ್ಕೆ ಡಿಸೈಡ್ ಮಾಡಿದೆ ಸಡನ್ ಆಗಿ 15? ಅಂದ್ರೆ ಲಾಸ್ಟ್ ಅಲ್ಲಿ ತಗೋಬೇಕು ಅಂತನಾ? ಇಲ್ಲ ನನ್ ಕ್ಯಾಮ್ರಾ ಹಾಳಾಯ್ತು, ಹಳೆ ಫೋನ್. ಹೌದಾ? ಇನ್ನೊಂದು ವಾರದಲ್ಲಿ 16 ಬರ್ತಿತ್ತು ಗೈಸ್. ನಾನು ಹಂಗೆ ಮಾಡಿದ್ದೆ. ಆಮೇಲೆ ದುಡ್ಡಿರೋರು ಗೈಸ್ ಎಲ್ಲ ಮಾಡ್ತಾರೆ. ಅವ್ರಿಗೆ ಮೇನ್ ಸೋರ್ಸ್ ಆಫ್ ಇನ್ಕಮ್ ಯಾರು ಗೊತ್ತಾ? ಇವರು ಬಾಸ್. ಇವ್ರು ಕೋಟಿಗೆ ಬಾಳ್ತಾರೆ ಗೈಸ್. ಇವರು ಮಕ ತೋರ್ಸು. ಕೋಟಿ ಬಾಳ್ತಾರೆ ನಮ್ಮ ಚೇತನ್ ಅವರು, PCP ಅವರು. ಯಾವ ತರ ಅಂದ್ರೆ, ಹೋಗಿ ನೀರಿಲ್ಲ ಅಂದ್ರೆ 500 ರೂಪಾಯಿ ನೋಟಲ್ಲಿ ಒಡ್ಸ್ಕೊಂಡ್ ಬರ್ತಾರೆ ಗೈಸ್. ಅಪ್ಪ, ನಮ್ಮ ಬಾಸ್ ಟಿಶ್ಯೂ ಯೂಸ್ ಮಾಡಲ್ಲ, ಪೇಪರ್ ದುಡ್ಡು ಎತ್ತದೆ. ಟಿವಿ ಕುಡಿಯೋಣ ಬಾಸ್. ಎಲ್ಲಿ ಟೀ ಮತ್ತೆ ಸಿಗರೇಟಾ? ಇಲ್ಲ. ನೋಡಿ ಗೈಸ್, ಪ್ರವೀಣಿನ ದುಡ್ಡು. ನಗು ನೋಡಿದ್ರ? ನಗು. ನನ್ನ ಮಗಂದು ಹೇಳೋ. ಇಲ್ಲ ಅವ್ನು ನನ್ನ ಕೈ ಕೊಟ್ಟ ಅಂತ ಹೇಳು. ನಾನೇ ಕೈ ಕೊಟ್ಟಿದ್ದೀಗ ಗೈಸ್. ಫ್ಯೂಲ್ ಹಾಕ್ಸ್ಕೊಂಡ್ವಿ. ಅಲ್ಲೇ ಮುಂದೆ ಒಂದು ಟೀ ಅಂಗಡಿ ಇತ್ತು. ಇವ್ರು ಟೀ ಕುಡಿಬೇಕಂತೆ. ಮಗ ಬರೀ ಟೀನಾ? ಬರ್ಕ್ಲಿ ಏನೋ ಮಾಡ್ತಾರೆ ಗೈಸ್, ನಾವು ಅದೆಲ್ಲ ಮಾಡಲ್ಲ. ಏನ್ ಬೇಕು? ಟೀ ಕೊಡಿ, ಅವನಿಗೆ ಕಿಂಗ್ ಕೊಡಿ. ಬರ್ಕ್ಲಿ ಹೊಡಿ, ಒಂದು ಕಿಂಗ್ ಕೊಡಿಸ್ತಾವ ನೋಡೋದು ನಿನಗೆ. ನೀನು ಹೇಳೋ, ನಿಂದೇನೋ ಆರ್ಡ್ರು? ಸೇಮ್.
7 ಗಂಟೆಯಿಂದ 10 ಗಂಟೆ ಆಗ್ತೈತೆ. ಬ್ರೇಕ್ಫಾಸ್ಟ್ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡ್ ಬರ್ತಾನೆ ಅವನೇ. ನಂಗಂತೂ ಸಖತ್ ಹಸುವಾಗ್ತಿದೆ ಗೈಸ್. ಇಡ್ಲಿ ತಿನ್ಬೋದು ಅಂತ ಹೇಳೋರು ನಮ್ಮ ಟ್ರೈನರು. ಇಡ್ಲಿಗೋಸ್ಕರ ಅಯ್ಯೋ ಓ ಗೈಸ್, ಇವನ ಹತ್ರ ಒಂದು ವರ್ಣ ಇದೆ. ಅಯ್ಯೋ ವರ್ಣ ಇದೆ. ಆಯ್ತಾಯ್ತು, ಸುಮ್ಮನೆ ಆರಾಮಾಗಿ ಓಡಿಸು ಗಾಡಿ. ಗೈಸ್, ಮೈಸೂರು ಹೈವೇಲಿ ಏನ್ ಹೇಳ್ತಾನೆ ಗೊತ್ತಾ, ಜಾಸ್ತಿ ಮಾತಾಡ್ರೆ 200 ಸ್ಪೀಡಲ್ಲಿ ಹೋಗ್ತೀನಿ ನೋಡ್ತೀಯಾ ಅಂತ ಎದುರಿಸ್ತೀಯಾ. ಈಗ ಜಸ್ಟ್ ಒಂದು ಪೊಲೀಸ್ ಫೋನ್ ಬಂದಿತ್ತು. ನಮ್ದೊಂದು ಏನೋ ಪ್ರಾಬ್ಲಮ್ ಆಗಿದೆ, ಅದು ವಾಪಸ್ ವಯನಾಡಿಂದ ಬಂದ್ಮೇಲೆ ಹೋಗಿ ನೋಡ್ಬೇಕು. ಪ್ರಾಬ್ಲಮ್ ಇಲ್ವಾ ಗೈಸ್? ಗಾಡಿ ನೀರು ಲೆಕ್ಕ ಆಗ್ತೈತೆ ನೋಡಿ. ನೋಡ್ರಿ AC ಇದು ಅಂತವ್ರೆ, ಏನೋ ಗೊತ್ತಿಲ್ಲಪ್ಪ. ಸೊ ಫೈನಲಿ ಬ್ರೇಕ್ ಇಲ್ಲ ವರ್ಕ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಫೈನಲಿ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಇಡ್ಲಿ ತಿಂದ್ಬಿಟ್ಟು ಹೊರಡೋಣ. ಸೊ ಸಾಂಬಾರ್ ಡಿಪ್ ಇಡ್ಲಿ ತಿಂತಾ ಇದೀನಿ ನೋಡಿ. ಈಗ ನೋಡಿ ಇಡ್ಲಿ ಉಪ್ಪಿಟ್ಟಾಗುತ್ತೆ 1 ನಿಮಿಷದಲ್ಲಿ. ಪ್ರವೀಣ್ ಸ್ಟಾರ್ಟ್ ಬೇಗ ಗೈಸ್. ಇಡ್ಲಿ ವಡೆ ಬರೀ ಇಡ್ಲಿ. ಗೈಸ್, ಜನ ಇಡ್ಲಿ ಹಿಂಗೆ ತಿಂತಾರೆ, ಮತ್ತೆ ಹಂಗೆ ತಿಂತಾರೆ, ಹಿಂಗೂ ತಿಂತಾರೆ. ತೋರ್ಸಲ್ಲ ಹಿಂಗೂ ತಿಂತಾರ. ನಾನು ಬಂದಾಗ ಇಲ್ಲೊಬ್ರು ಚಿತ್ರಾನ್ನ ತಿಂತಾ ಇದ್ರು. ಅವ್ರು ಹಿಂಗೆ ಕೈಯಲ್ಲಿ ಏನೋ ಯೂಸ್ ಮಾಡಿದ್ರು, ಸ್ಪೂನಲ್ಲಿ ಹಿಂಗೆ ಹಾಕೊಂಡ್ರು. ಇಷ್ಟು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಷ್ಟು ವೇಸ್ಟ್ ಆಗಬಾರ್ದು ಗೈಸ್. ತೊಡೋ, ನಾನು ತಿಂತೀನಿ ಇದನ್ನ. ನಾನು ಡೈರೆಕ್ಟಲ್ಲಿ ಇದ್ದೀನಿ, ರೈಸ್ ತಿನ್ನಂಗಿಲ್ಲ ಗೈಸ್. 110 ರೂಪಾಯಿಲಿ ಎಲ್ಲ ಹೊಟ್ಟೆ ತುಂಬ ತಿಂದ್ವಿ. ಯಾವುದಾದ್ರು ಬೇರೆ ಹೋಟ್ಲಿಗೆ ಹೋಗಿದ್ರೆ 110 ರೂಪಾಯಿ ಒಂದು ಪ್ಲೇಟಿಗೆ ಬಿದ್ದಿರೋ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. 110 ರೂಪಾಯಿ ಬರೀ ಒಂದು ಇಡ್ಲಿಗೆ ಆಗಿರೋದು. ಹಾಂ, ಹೋಗ್ಬಿಡ್ಬೇಕು 12 ಗಂಟೆ ಅಲ್ಲಿ. ಓಕೆ, ಏನ್ ಮಾಡ್ತಾ ಇದೀವಿ ಅಂತ ಮಾತುಕತೆ ಸುಮ್ಮನೆ ಮಾತಾಡ್ತಿರ್ಬೇಕಾದ್ರೆ ಇಲ್ಲೇ ಪ್ರವೀಣ್ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೆ, ಅಲ್ಲಿ ಹೋಗ್ತಾ ಇದ್ದೆ, ಸ್ವಲ್ಪ ಒಂದು ಯಾವ್ದೋ ಕೊಲಾಬ್ರೇಷನ್ ಇತ್ತು, ಹೋಗ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ ಅವಾಗ. ಸರಿ ಮಗ ಆಯ್ತು ಹೋಗ್ಬಿಟ್ ಬಾ ಅಂತ ನಾನು ಮಾತಾಡ್ಸ್ತಾ ಇದ್ದೆ. ಒಂದ್ಸರಿ ತುಂಬಾ ಏನ್ ಮಾಡ್ದೆ, ಮಗ ಆಟೋ ಬುಕ್ ಮಾಡಿದೀನಿ ಇನ್ನೂ ಬಂದಿಲ್ಲ ಕಣೋ ಅವನು ಅಂತ ಅಂದ. ಆ ಆಟೋ ಎಲ್ಲ ಹಾಕು, ನಂದು ವರ್ಣ ಇದೆ ತಗೊಂಡೋಗ್ಬೇಕು, ಸುಮ್ನೆ ಬಿಸಾಕಿದೀನಿ ನೋಡು, ಡ್ಯೂಕ್ ಇದೆ, ವರ್ಣ ಇದೆ, ಅದೊಂದು ಬುಲೆಟ್ ಬೇರೆ ತಗೊಂಡಿದೀವಿ ಈಗ ನಮ್ಮ ಮಧುವಣ್ಣನ ಸ್ಪಾನ್ಸರ್ಶಿಪ್ ಅಲ್ಲಿ. ನಿಂಗೆ ಯಾವ್ದು ಬೇಕು, ವರ್ಣ ಬೇಕಾ ತಗೊಂಡೋಗು ಅಂತ ಹೇಳಿದ್ದು. ಇವನೇನ್ ಮಾಡ್ದ, ಸರಿ ಮಗ ಆಯ್ತು ಅಂದ. ಓಕೆ ಬಿಡು, ಬೇಜಾರಿಗಿದೆ ರಾಜ್ನ ಅಂತ ಹೇಳ್ಬಿಟ್ಟು ಬೇಜಾರೇನಿಲ್ಲ ಅಂದ್ಬಿಟ್ಟು 1 ವಾರಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ ಇದಕ್ಕೆ. ಅದಾದ್ಮೇಲೆ ಮಗ ತಂದಿದೀನಿ ಬಾರೋ ಅಂದ್ಬಿಟ್ಟು ಮಾಮ ಪ್ರತಿಯೊಂದು ಸೀಟು ಇದು ಸ್ಪೀಕರ್ ಎಲ್ಲ ತೋರ್ಸೋದ್ ನನಗೆ. ನಿಮ್ ಕಾರಲ್ಲಿ ಬರುತ್ತಾ ನನ್ ಮಗನಿಗೆ ನನಗೆ ಹಿಂಗ ಅಂದೆಲ್ಲ, ನನ್ ಮಗನಿಗೆ ಜೊತೆ ನೀನೇ ಕೊಡೋ ನಂಗೆ ತಿಕ್ಕ ಬರ್ಸಿತ್ತು ಅಂತ ಏನೇನೋ ಅಂದ. ಅದಾದ್ಮೇಲೆ 2 ತಿಂಗಳು ಮಾಮ ಕಾರ್ ಹತ್ತಿರ ಸಾಕು ಮಗ, ಹುಷಾರು, ನಿಮ್ ತರ ಕಾರಲ್ಲ ಇದು. ಜಾಸ್ತಿ ಕಾಸ್ಟ್ಲಿ ಕಾರು ನೋಡಿದ ಗೈಸ್. ಕೇಳಿಸ್ಕೊಂಡ್ರೆ ಸ್ಟೋರಿನ ಹಿಂಗೆ. ನನ್ನ ಹತ್ರ ಅವಾಗ ಸ್ಕೋಡಾ ರ್ಯಾಪಿಡ್ ಇತ್ತು, ಬಟ್ ಸರ್ವಿಸ್ ಅಲ್ಲಿ ಇತ್ತು. ಅವಾಗ ಓಡಾಡಕ್ ಗಾಡಿ ಇರ್ಲಿಲ್ಲ ಅಂತ ಏನೋ ಕಷ್ಟ ಹೇಳ್ಕೊಂಡ್ರೆ ಬೇಜಾನ್ ಉರಿಸ್ಬಿಟ್ಟಿದ್ದ. ಸುಮ್ನೆ ಫೋನ್ ಮಾಡೋದು, ಲೇ ನನ್ನ ಕಾರು ಸುಮ್ನೆ ಬಿದ್ದೈತ್ ಕಣ, ತಗೊಂಡೋಗ, ಕೊಡು ಮಗ, ತಗೊಂಡೋಗ ಅನ್ನೋದು. ಕೊಡಲ್ಲ ಏನಿಲ್ಲ, ಸುಮ್ನೆ ಹೇಳೋದು. ಬಟ್ ಆದ್ರೂ ಮೊನ್ನೆ ಕೊಟ್ಟ ಗೈಸ್. ಒಳ್ಳೆಯವನಾದ್ರೂ ಪ್ರವೀಣ್, ತುಂಬಾ ಒಳ್ಳೆಯವನು, ಮನ್ಸಿಂದ ಒಳ್ಳೆಯವನು. ಈಗ ಫ್ಯೂಲ್ ಹಾಕ್ಸ್ತಾನೆ ಹೋಗ್ತಾ ಈ ಕಾರಿಗೆ. ಗೈಸ್, ಆಲ್ಮೋಸ್ಟ್ ವಯನಾಡ್ ರೀಚ್ ಆಗಿದ್ದೀವಿ. 35 ಕಿಲೋಮೀಟರ್ ಹೋಗ್ಬೇಕಷ್ಟೇ. ಅರ್ಧ ಪ್ರವೀಣೆ ಓಡಿಸ್ಬಿಟ್ಟ. ನಿಮ್ಗೆ ಗೊತ್ತು ನಾನು ಓಡಿಸಲ್ಲ ಜಾಸ್ತಿ ಕಾರ್ನ ಅಂತ. ನಾನು ಓಡಿಸ್ದೆ, ಅವ್ನು ಕೊಡು ಅಂತ ಕೊಟ್ಬಿಟ್ಟೆ, ತಗೊಳಪ್ಪ ಅಂತ. ನಂಬಿಕೆ ಇಲ್ಲ ನನಗೆ ಅವ್ನು ಓಡಿಸ್ತಾನಿಲ್ಲ ಅಂತ, ಆದ್ರೂ ಧೈರ್ಯ ಮಾಡಿ ಕೊಟ್ಬಿಟ್ಟೆ ಓಡಿಸ್ಲಿ ಅಂತ. ಬಟ್ ಗೈಸ್, ಈ ಕಾಡು ನೋಡಿ 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 ಸಾಕಾಗ್ಬಿಟ್ಟಿತ್ತು ನನಗಂತೂ. 1 ವರ್ಷ ಲಾಸ್ಟ್ ಇಯರ್, ಈ ವರ್ಷ ಫಸ್ಟ್ ಟೈಮ್ ನೋಡ್ತಾ ಇರೋದು. ಖುಷಿ ಆಯ್ತು. ಗಾಡಿ ಬಿದ್ದಿದ್ದೀಕ, ಮಾಡು ಏನೇನು ಡ್ಯಾಮೇಜ್ ಮಾಡ್ತೀಯ ಮಾಡು. ಬನ್ನಿ ಗೈಸ್, ಹೋಗೋಣ ವಯನಾಡ್ಗೆ. 34 ಕಿಲೋಮೀಟರ್ಸ್ ಮೋರ್.